ಅಂದ್ರೆ ಈ ಒಂದ್ ಅಂದ್ರೆ ಜಾಸ್ತಿ ಯಾವ ವಿಚಾರವಾಗಿ ಮಾತಾಡ್ತಾ ಇದ್ದೀರಿ? ಅದೇ ಡಿಸೈನ್ ಬಗ್ಗೆನೆ, ಹೇಗೆ ಮಾರ್ಕೆಟಿಂಗ್ ವೇ, ಹೇಗೆ ಜನರಿಗೆ ತಲುಪಿಸೋದು, ಸೊ ಆ ರೀತಿ ನಾವು ಮಾತಾಡ್ತಾ ಇದ್ವಿ. ನೀತು ಇವಾಗ ಇಷ್ಟು ರಾಯಲ್ ಆಗಿರೋರು, ಬಿಕಾಸ್ ಅಲ್ಲಿರುವಂತಹ ಡ್ರೆಸ್ ಗಳಾಗಿರ್ಬೋದು 1.5-2 ಲಕ್ಷ ತನಕನೂ ಇದೆ ಅಂತ ಕೇಳ್ಪಟ್ವಿ. ಇಷ್ಟು ರಾಯಲ್ ಆಗಿರೋರು ಜೈಲ್ ಒಳಗಡೆ ಒಂದಷ್ಟು ದಿನ ಕಳೆದಿರೋದು ತುಂಬಾ ಕಷ್ಟಕರ ಆಗಿರುತ್ತೆ. ಸೊ ಆ ಬಗ್ಗೆ ಏನಾದ್ರು ಶೇರ್ ಮಾಡ್ಕೊಂಡ್ರೆ ಎಷ್ಟು ಕಷ್ಟ ಆಯ್ತು ಅವ್ರಿಗೆ, ಹೇಗೆ ಸುಧಾರಿಸ್ಕೊಳ್ತಾ ಇದಾರೆ, ನೀವೇನ್ ಕಿವಿ ಮಾತು ಹೇಳಿದ್ರಿ ಅವ್ರಿಗೆ? ಇಲ್ಲ, ಅದ್ರ ಬಗ್ಗೆ ನಾನು ಮಾತಾಡಿಲ್ಲ. ಯಾಕಂದ್ರೆ ಆಸ್ ಅ ಮಾಡೆಲ್ ಆಗಿ, ಆಸ್ ಒಂದು ಡಿಸೈನಿಂಗ್ ಏನ್ ಬಗ್ಗೆ ಇದೆ ಅದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಹೇಗೆ ನಾವು ಪ್ರಮೋಟ್ ಮಾಡಬೇಕು, ಹೇಗೆ ಜನರಿಗೆ ತಲುಪಿಸ್ಬೇಕು, ಸೊ ಯಾವ ರೀತಿ ಕಲೆಕ್ಷನ್ಸ್ ನ ಕೊಡ್ಬೇಕು ಅನ್ನೋ ವಿಚಾರವಾಗಿ ನಾವು ಮಾತಾಡಿದ್ವಿ, ಹೊರತಾಗಿ ಬೇರೆ ಏನು ಮಾತಾಡಿಲ್ಲ. ವೇಳೆ ನಾವೆಲ್ಲ ನೋಡಿದೀವಿ, ತುಂಬಾ ಜನ ಸೆಲೆಬ್ರಿಟೀಸ್ ಎಲ್ಲ ಜೊತೆಗಿದ್ರು. ಈಗ ನೋಡಿದ್ರೆ ನೀವೊಬ್ಬರೇ ಕಾಣ್ತಾ ಇದ್ದೀರಾ ನಮ್ಗೆ. ಅದೇ ಏನು ವ್ಯತ್ಯಾಸಗಳಾಗಿದ್ದು ಅವ್ರಿಗೆ ಗೋಚರಿಸ್ತಾ, ಅವ್ರೇನಾದ್ರು ಹೇಳ್ಕೊಟ್ರ ಆ ಬಗ್ಗೆ ವ್ಯತ್ಯಾಸ ಯಾಕಾಗಿರ್ಬೋದು ಅಂತ ನಿಮ್ಗೆ ಅನಿಸ್ತು? ಆ ಒಂದು ಪರ್ಸನಲ್ ವಿಚಾರ ನನ್ಗೆ ಗೊತ್ತಿಲ್ಲ. ಸೊ ನಾನು ಎಲ್ಲರಿಗೂ ಒಳ್ಳೆ ಬಯಸುವಂತ ವ್ಯಕ್ತಿ. ಸೊ ಹಾಗಾಗಿ ನನ್ನ ಒಂದು ಕರ್ತವ್ಯ ಏನಿದೆ ಅದು ಬಂದು ಮಾಡಿದ್ವಿ. ರೀಸೆಂಟ್ ಆಗಿ ಕುಂಭಮೇಳಕ್ಕೆ ಹೋಗಿದ್ರು ಅಂಡ್ ಜೈಲಿಂದ ಆಚೆ ಬಂದ ತಕ್ಷಣ ಅವರು ಶನೇಶ್ವರನ್ ಟೆಂಪಲ್ ಅಲ್ಲಿ ದರ್ಶನ್ ಅವ್ರಿಗೂ ಕೂಡ ಪೂಜೆನ ಮಾಡಿಸಿದ್ರು, ಅವ್ರ ಹೆಸರು ಹೇಳ್ಬಿಟ್ಟು. ಸೊ ಅವ್ರ ಬಗ್ಗೆ ಏನಾದ್ರು ಮಾತಾಡಿದ್ರ? ಕುಂಭಮೇಳದಲ್ಲಿ ಅವ್ರ ಹೆಸರಲ್ಲಿ ಏನಾದ್ರು ಪೂಜೆ ಮಾಡಿಸಿದ್ರ? ಸೊ ಈ ಬಗ್ಗೆ ಒಂದಷ್ಟು ಪರ್ಸನಲ್ ವಿಚಾರಗಳು ಏನಾದ್ರು ಶೇರ್ ಮಾಡಿರ್ಬೋದಾ ನಿಮ್ ಜೊತೆಗೆ? ಇಲ್ಲ, ಖಂಡಿತ ನಂಗೆ ಅದ್ರ ಬಗ್ಗೆ ಎಲ್ಲ ನಾನು ಮಾತಾಡಿಲ್ಲ. ಅದ್ರ ಬಗ್ಗೆ ನಾನೇನು ಮಾತಾಡಿಲ್ಲ. ಸೊ ನನ್ನ ವಿಚಾರ ಏನಿತ್ತು ಅದನ್ನ ಕೇಳಿ ನಾವು ನಾರ್ಮಲ್ ಆಗಿ ಆಸ್ ಅ ಫ್ರೆಂಡ್ ಆಗಿ ಏನ್ ಮಾತಾಡ್ತಿದ್ವಿ ಅದನ್ನ ಮಾತಾಡಿದ್ವಿ. ಕಲೆಕ್ಷನ್ಸ್ ತುಂಬಾ ಡಿಫ್ರೆಂಟ್ ಆಗಿದೆ. ಸೊ ನೀವು ನೋಡಿರ್ಬೋದು, ನಾನು ಬಿಗ್ ಬಾಸ್ ಮನೆಯಲ್ಲೆಲ್ಲ ಅವ್ರ ಬಟ್ಟೆಗಳನ್ನೆಲ್ಲ ಹಾಕ್ತಿದ್ದೆ, ಎಷ್ಟೊಂದು ಜನ ಇಷ್ಟನೂ ಪಟ್ಟಿದ್ದಾರೆ. ಸೊ ಅದಕ್ಕಿಂತ ಹೆಚ್ಚಾಗಿ ಇವಾಗ ಒಳ್ಳೊಳ್ಳೆ ಕಲೆಕ್ಷನ್ಸ್ ಎಲ್ಲ ಬಂದಿದೆ. ಸೊ ಖುಷಿ ಆಯ್ತು. ಓಕೆ, ಮತ್ತೆ ಕಲೆಕ್ಷನ್ಸ್ ಬಂದಿದೆ, ಜನಕ್ಕೂ ಇಷ್ಟ ಆಗುತ್ತೆ, ಮುಂದೆ ಒಂದು ಒಳ್ಳೆ ಉನ್ನತ ಮಟ್ಟಕ್ಕೆ ಹೋಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ನೀತು, ಇವಾಗ ನೀವು ಫಸ್ಟ್ ಟೈಮ್ ಅವ್ರ ಜೈಲಿಂದ ಬಂದ್ಮೇಲೆ ಫಸ್ಟ್ ಟೈಮ್ ಮೀಟ್ ಆಗಿದ್ದೀರಾ. ಇದಕ್ಕಿಂತ ಮುಂಚೆ ಏನಾದ್ರು ಮೀಟ್ ಆದ್ರ, ಮಾತುಕತೆ ಏನಾದ್ರು ನಡೆದಿತ್ತಾ ಇದಕ್ಕಿಂತ ಮುಂಚೆ? ಇಲ್ಲ, ಒಂದ್ಸತಿ ಮೀಟ್ ಆಗಿದ್ದೆ. ಸೊ ಅದಾದ್ಮೇಲೆ ಈಗ ಸೆಕೆಂಡ್ ಟೈಮ್ ಮೀಟ್ ಆಗ್ತಾ ಇರೋದು. ಇಲ್ಲ, ಅದು ಅವ್ರ ಪರ್ಸನಲ್ ಬಗ್ಗೆ ಏನು ನಾನು ಮಾತಾಡಿಲ್ಲ, ಯಾಕಂದ್ರೆ ಅಷ್ಟು ದೊಡ್ಡ ವ್ಯಕ್ತಿ ಅಲ್ಲ ನಾನು. ಏನ್ ಕೆಲಸ ಇತ್ತು, ಒಳ್ಳೇದಾಗ್ಲಿ ಅನ್ನೋದು ಅಷ್ಟೇ ಹೇಳಿದೆ. Thank you. Thank you so much. Thank you.